ಪ್ರೀತಿ ವೀಕ್ಷಕರೇ, ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಗೋಡಂಬಿ ಸೇವನೆಯನ್ನ ಏಕೆ ಮಾಡಬೇಕು, ಈ ಗೋಡಂಬಿ ಸೇವನೆಯಿಂದ ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯ ಪ್ರಯೋಜನ ನೀಡುತ್ತದೆ ಮತ್ತು ಇದನ್ನ ಯಾರು ಸೇವನೆ ಮಾಡಬಾರದು ಎಂಬುದನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರುವವರು ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಸೇವನೆ ಮಾಡುವುದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಡ್ರೈ ಫ್ರೂಟ್ಸ್ ಅಲ್ಲಿ ಒಂದಾದ ಗೋಡಂಬಿ, ಇದರ ಸೇವನೆಯಿಂದ ಆರೋಗ್ಯಕ್ಕೆ ಬೇಕಾದ ಅನೇಕ ಪ್ರಯೋಜನಗಳನ್ನ ನಾವು ಪಡೆದುಕೊಳ್ಳಬಹುದು. ಅದೇ ರೀತಿ ಗೋಡಂಬಿಯನ್ನು ರುಬ್ಬಿ ಹಾಲು ತಯಾರಿಸಿ ಸೇವನೆ ಮಾಡುವುದರಿಂದ ಕೂಡ ನಮಗೆ ಅನೇಕ ರೀತಿಯ ಲಾಭಗಳು ದೊರಕುತ್ತದೆ. ಪ್ರತಿದಿನ ನಮಗೆಲ್ಲರಿಗೂ ಹಸುವಿನ ಹಾಲು ಕುಡಿದು ಅಭ್ಯಾಸವಿರುತ್ತದೆ. ಚಿಕ್ಕ ವಯಸ್ಸಿನಲ್ಲಿ ಮೇಕೆ ಹಾಲು, ಕತ್ತೆ ಹಾಲು ಸಹ ನಾವು ಕುಡಿದಿರಬಹುದು. ಹಾಗಾಗಿ ನಾವು ಇಂದಿಗೂ ಸಹ ಆರೋಗ್ಯಕರವಾಗಿ ಬದುಕುತ್ತಿದ್ದೇವೆ. ಆದರೆ ಗೋಡಂಬಿ ಹಾಲು ಎಂದ ತಕ್ಷಣ ಸ್ವಲ್ಪ ಆಶ್ಚರ್ಯ ಆಗುವುದು ಸಹಜ. ಏಕೆಂದರೆ ದುಬಾರಿ ಎಂಬ ಕಾರಣಕ್ಕೆ ನಾವು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಗೋಡಂಬಿಯನ್ನು ಹೆಚ್ಚಾಗಿ ಬಳಕೆ ಮಾಡುವುದಿಲ್ಲ. ಯಾವುದಾದರೂ ಹಬ್ಬ ಹರಿದಿನಗಳಲ್ಲಿ ಅಥವಾ ಕೆಲವೇ ವಿಶೇಷ ಬಗೆಯ ಅಡುಗೆ ಪದಾರ್ಥಗಳನ್ನ ತಯಾರು ಮಾಡಿದಾಗ ಮಾತ್ರ ನಾವು ಅವುಗಳನ್ನ ಬಳಕೆ ಮಾಡುತ್ತೇವೆ. ನಿಜ ಹೇಳಬೇಕೆಂದರೆ ಗೋಡಂಬಿಯಿಂದ ಹಾಲು ತಯಾರಿಸಿ ಸೇವನೆ ಮಾಡುವುದರಿಂದ ಅದರಲ್ಲಿರುವ ಹೇರಳವಾದ ಫಾಸ್ಫರಸ್, ಜಿಂಕ್, ಮೆಗ್ನೀಷಿಯಂ ಮತ್ತು ಸೆಲೆನಿಯಂ ಮತ್ತು ಇನ್ನಿತರ ಪೌಷ್ಟಿಕ ಸತ್ವಗಳು ನಮ್ಮ ದೇಹವನ್ನ ಸೇರುತ್ತವೆ. ಇದರ ಜೊತೆಗೆ ಗೋಡಂಬಿನ ಹಾಲು ಸೇವನೆ ಮಾಡುವುದರಿಂದ ಎಣಿಸಲಾರದಷ್ಟು ಆರೋಗ್ಯದ ಪ್ರಯೋಜನಗಳು ದೊರಕುತ್ತವೆ ಎಂದು ಹೇಳಬಹುದು. ಅವುಗಳಲ್ಲಿ ಕೆಲವನ್ನ ನೋಡುವುದಾದರೆ, ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮ್ಮ ಹೃದಯದ ಎಲ್ಲಾ ಸಮಸ್ಯೆಗಳನ್ನ ದೂರ ಇರಿಸಬೇಕು ಎಂದರೆ ಗೋಡಂಬಿ ಹಾಲು ನಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಕೊಂಡಿದ್ದರೆ ತುಂಬಾನೇ ಒಳ್ಳೆಯದು. ಇದರಲ್ಲಿ ಅಪಾರ ಪ್ರಮಾಣದ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಅಂಶದ ಲಭ್ಯತೆ ಕೂಡ ಇರುತ್ತದೆ. ನಮ್ಮ ಹೃದಯದ ಕಾರ್ಯಚಟುವಟಿಕೆಯನ್ನ ಹೆಚ್ಚು ಮಾಡುವುದರ ಜೊತೆಗೆ ಹೃದಯಕ್ಕೆ ಹಾಗೂ ಹೃದಯದ ರಕ್ತನಾಳಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಇದು ದೂರ ಮಾಡುತ್ತದೆ. ವೈದ್ಯರ ಅನುಮತಿಯಂತೆ ಪ್ರತಿದಿನ ಇಂತಿಷ್ಟು ಪ್ರಮಾಣ ಎಂಬಂತೆ ಗೋಡಂಬಿ ಬೀಜಗಳನ್ನ ನೀವು ಸೇವನೆ ಮಾಡಬಹುದು. ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನ ನಿರ್ವಹಣೆ ಮಾಡುತ್ತದೆ. ಈಗಾಗಲೇ ಮಧುಮೇಹ ಸಮಸ್ಯೆಯಿಂದ ಬಳಲುತ್ತಿರುವವರು ಮತ್ತು ಮುಂಬರುವ ದಿನಗಳಲ್ಲಿ ಮಧುಮೇಹ ಸಮಸ್ಯೆ ಬರಬಹುದು ಎಂಬ ನಿರೀಕ್ಷೆ ಮಾಡುವವರು ಅದರಿಂದ ಪಾರಾಗಲು ಗೋಡಂಬಿ ಹಾಲಿನ ಸೇವನೆಯ ಅಭ್ಯಾಸವನ್ನ ನೀವು ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು. ಗೋಡಂಬಿ ಹಾಲಿನಲ್ಲಿ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನ ಅತ್ಯುತ್ತಮವಾಗಿ ನಿವಾರಣೆ ಮಾಡುವ ಗುಣವಿದೆ. ಸಾಕಷ್ಟು ಸಂಶೋಧನೆಗಳು ಹೇಳುವ ಹಾಗೆ ಗೋಡಂಬಿ ಹಾಲಿನಲ್ಲಿ ಲ್ಯಾಕ್ಟೋಸ್ ಅಂಶ ಇಲ್ಲದೆ ಇರುವುದರಿಂದ ಮತ್ತು ಕಡಿಮೆ ಪ್ರಮಾಣದ ಕಾರ್ಬೋಹೈಡ್ರೇಟ್ ಅಂಶಗಳು ಲಭ್ಯವಿರುವುದರಿಂದ ಆರೋಗ್ಯಕ್ಕೆ ಇದು ತುಂಬಾನೇ ಒಳ್ಳೆಯದು. ದೇಹದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತದೆ. ಗೋಡಂಬಿ ಹಾಲಿನಲ್ಲಿ ಆಂಟಿ ಆಕ್ಸಿಡೆಂಟ್ಗಳ ಪ್ರಮಾಣ ಹೆಚ್ಚಾಗಿ ಇದ್ದು ಮತ್ತು ಜಿಂಕ್ ಅಂಶ ಯಥೇಚ್ಛವಾಗಿ ಇರುವುದರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಗೆ ಯಾವುದೇ ರೀತಿಯ ಕೊರತೆ ಇರುವುದಿಲ್ಲ. ದೇಹದ ಉರಿಯೂತ ಪ್ರತಿರೋಧತೆಯನ್ನ ನಿವಾರಣೆ ಮಾಡುವ ಜೊತೆಗೆ ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆಯನ್ನ ಕೂಡ ಇದು ಬಲಪಡಿಸುತ್ತದೆ. ಮುಖ್ಯವಾಗಿ ಜಿಂಕ್ ಅಂಶ ನಮ್ಮ ದೇಹದಲ್ಲಿ ಸೋಂಕುಗಳ ನಿವಾರಣೆ ಮಾಡುವ ಜೊತೆಗೆ ಕಾಯಿಲೆಗಳನ್ನ ದೂರ ಮಾಡಿ ರೋಗ ನಿರೋಧಕ ಜೀವಕೋಶಗಳ ಸಂತತಿಯನ್ನ ಹೆಚ್ಚು ಮಾಡುತ್ತದೆ. ಕಣ್ಣುಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಿಯಮಿತವಾಗಿ ಈಗಲಿನಿಂದಲೇ ಗೋಡಂಬಿ ಬೀಜಗಳು ಅಥವಾ ಗೋಡಂಬಿ ಹಾಲಿನ ಸೇವನೆಯನ್ನು ಅಭ್ಯಾಸ ಮಾಡಿಕೊಂಡರೆ ನಿಮ್ಮ ಕಣ್ಣುಗಳಿಗೆ ಸಹಕಾರಿಯಾಗಬಹುದು. ಅಂಶಗಳ ಪ್ರಮಾಣ ನಿಮ್ಮ ದೇಹಕ್ಕೆ ಸಿಗುತ್ತಾ ಹೋಗುತ್ತದೆ. ಇದರಿಂದ ಮುಂಬರುವ ದಿನಗಳಲ್ಲಿ ಮಧ್ಯ ವಯಸ್ಸಿಗೆ ಕಣ್ಣು ಮಂಜಾಗುವುದು, ಕಣ್ಣಿನ ಪೊರೆ ಉಂಟಾಗುವುದು ಅಥವಾ ಕಣ್ಣುಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆ ಎದುರಾಗುವುದಿಲ್ಲ. ವಯಸ್ಸಾದರೂ ಕೂಡ ನಿಮ್ಮ ಕಣ್ಣುಗಳು ತೊಂದರೆಗಳನ್ನ ನಿರ್ವಹಣೆ ಮಾಡಿಕೊಳ್ಳಲು ಗೋಡಂಬಿ ಹಾಲಿನ ಸೇವನೆಯನ್ನ ಅಭ್ಯಾಸ ಮಾಡಿಕೊಳ್ಳಬಹುದು.
ಕೊನೆಯದಾಗಿ ಕೆಲವರಿಗೆ ಗೋಡಂಬಿ ಆರೋಗ್ಯದ ವಿಚಾರದಲ್ಲಿ ಅಲರ್ಜಿ ಉಂಟು ಮಾಡುತ್ತದೆ. ಉದಾಹರಣೆಗೆ ಸಣ್ಣ ಮಕ್ಕಳಿಗೆ ಗೋಡಂಬಿ ಆಗಿ ಬರುವುದಿಲ್ಲ. ಹೀಗಾಗಿ ಸರಿಯಾಗಿ ಅದರ ಬಗ್ಗೆ ತಿಳಿದು ಅದನ್ನ ಬಳಸುವುದು ಕೂಡ ತುಂಬಾ ಉತ್ತಮವಾಗಿ ಇರುತ್ತದೆ. ಈ ಟಿಪ್ಸ್ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ, ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು.